ಕರುನಾಡಿಗೆ ಮತ್ತೆ ಕಾವೇರಿ ಶಾಕ್ ನೀಡಿದೆ ಸಿಡಬ್ಲ್ಯೂಆರ್ಸಿ. 15 ದಿನ ನಿತ್ಯ 9,000 ಕ್ಯೂಸೆಕ್ ಅನ್ನ ಬಿಡಬೇಕು ನೀರು ಅಂತ ಶಿಫಾರಸು ಮಾಡಿದೆ. ಕರುನಾಡಿಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತೊಂದು ಶಾಕ್ ಕೊಡ್ತಾ ಇದೆ. ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವನ್ನ ಖಚಿತಪಡಿಸಬೇಕು, 9,000 ಕ್ಯೂಸೆಕ್ ನೀರಿನ ಹರಿವನ್ನ ಖಚಿತಪಡಿಸಬೇಕು ಅಂತ ಹೇಳಿದ್ರೆ 9,000 ಕ್ಯೂಸೆಕ್ ನೀರು ಬಿಡಲೇಬೇಕು. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಈ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ನೀರು ಹರಿಸಬೇಕು ಅಂತ ಸಿಡಬ್ಲ್ಯೂಆರ್ಸಿನೇ ಸೂಚನೆಯನ್ನ ಕೊಟ್ಟಿದೆ. ಈಗ ಹಾಗೆ 15 ದಿನಗಳಲ್ಲಿ 11.66 ಟಿಎಂಸಿ ನೀರು ಬಿಡುವಂತೆ ಶಿಫಾರಸನ್ನ ಮಾಡಿದೆ. ಬಿಳಿಗುಂಡ್ಲುವಿಗೆ ನೀರು ಹರಿದು ಬರುವಂತೆ ನೋಡ್ಕೊಳ್ಬೇಕು ಅಂತ ಸಿಡಬ್ಲ್ಯೂಆರ್ಸಿ ಹೇಳಿದೆ. ಒಟ್ಟು 15 ದಿನಗಳ ಅವಧಿಗೆ 11.66 ಟಿಎಂಸಿ ನೀರನ್ನ ಬಿಡಬೇಕು ಅಂತ ತಮಿಳುನಾಡಿನ ಪದೇ ಪದೇ ಖ್ಯಾತೆ ಅಂತ ಹೇಳಿದ್ರೆ ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಆದೇಶದಲ್ಲಿ ಪೂರ್ಣ ಪ್ರಮಾಣದ ನೀರನ್ನ ಆರಿ ಬಿಡೋದಿಲ್ಲ, ಅದರಲ್ಲೂ ಬಾಕಿ ಉಳಿಸ್ಕೊಂಡಿರ್ತಾರೆ ಅನ್ನೋದು. ಬಟ್ ಈ ಬಾರಿ ಅದನ್ನ ಮಾನಿಟರ್ ಮಾಡಬೇಕು ಅಂತಾನು ಸಿಡಬ್ಲ್ಯೂಆರ್ಸಿ ಹೇಳಿರೋದನ್ನ ಗಮನಿಸಬಹುದು. ಆದೇಶದ ಪ್ರತಿ ಕೂಡ ನೀವು ನೋಡ್ತಾ ಇದ್ದೀರಿ. 15 ದಿನಗಳಲ್ಲಿ 11.66 ಟಿಎಂಸಿ ನೀರನ್ನ ಬಿಡಬೇಕು, ಅದನ್ನ ಮಾನಿಟರ್ ಕೂಡ ಮಾಡಬೇಕು ಅಂತ ಹೇಳಿದೆ. ಅಂತ ಹೇಳಿದ್ರೆ ಪ್ರತಿನಿತ್ಯ ಇನ್ನು ನಾಳೆಯಿಂದ 15 ದಿನ 9,000 ಕ್ಯೂಸೆಕ್ ಹರಿಸಬೇಕು, ಕ್ಯೂಸೆಕ್ ಹರಿವನ್ನ ಕಾಯ್ದುಕೊಳ್ಬೇಕು ಅನ್ನೋದಾಗಿ ಸಿಡಬ್ಲ್ಯೂಆರ್ಸಿ ಹೇಳಿದೆ. ಬಹಳಷ್ಟು ಬಾರಿ ಮೀಟಿಂಗ್ಗಳಾಗಿದೆ, ಸಭೆಗಳಾಗಿದೆ. ನಮ್ಮ ರಾಜ್ಯದ ಸಿಎಂ ಕೂಡ ಭಾಗಿಯಾಗಿದ್ರು, ಬೇರೆ ರಾಜ್ಯಗಳ ಸಿಎಂ ಕೂಡ ಇದ್ರು. ಈ ಬಾರಿ ಸಿಡಬ್ಲ್ಯೂಎಂಇಗೆ ಏನು ಹೇಳಿತ್ತೋ ಅದನ್ನೇ ಸಿಡಬ್ಲ್ಯೂಆರ್ಸಿ ಕೂಡ ಹೇಳ್ತಾ ಇದೆ. ಯಾವುದೇ ಬದಲಾವಣೆಗಳಿಲ್ಲ. ಪ್ರತಿದಿನ 9,000 ಕ್ಯೂಸೆಕ್ ನೀರನ್ನ ಹರಿಸಬೇಕು. ಇನ್ನು 15 ದಿನಗಳವರೆಗೂ ಕೂಡ 9,000 ಕ್ಯೂಸೆಕ್ ಅನ್ನ ಪ್ರತಿನಿತ್ಯ ಹರಿಸಬೇಕು ಅಂತ. ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಪ್ರಬಲ ವಾದವನ್ನು ಮಂಡಿಸಿದೆ. ಕರ್ನಾಟಕದ ಅಧಿಕಾರಿಗಳು ಮಂಡಿಸಿದ್ದಾರೆ. ಸಂಕಷ್ಟದ ಹೊರೆ ಕೇವಲ ಕರ್ನಾಟಕದ ಮೇಲಿರಬಾರ್ದು, ಎರಡೂ ರಾಜ್ಯಗಳು ಸಂಕಷ್ಟವನ್ನ ಸಮನಾಗಿ ಹಂಚಿಕೊಳ್ಳಬೇಕು ಅಂತ. 12,000 ಕ್ಯೂಸೆಕ್ ಬದಲಿಗೆ 6,000 ಕ್ಯೂಸೆಕ್ ಅನ್ನ ಹರಿಸಿ ಆಗಸ್ಟ್ 27ರವರೆಗೆ ಮಾತ್ರ ನೀರನ್ನ ಬಿಡೋದಕ್ಕೆ ಕರ್ನಾಟಕ ಮನವಿಯನ್ನ ಮಾಡಿಕೊಳ್ತಾ ಇದೆ. ಸದ್ಯ ನೀರು ಬಿಡುಗಡೆಗೆ ಆದೇಶಿಸಬಾರದು ಅಂತಾನೂ ಕರ್ನಾಟಕ ಮನವಿ ಮಾಡಿಕೊಂಡಿದೆ. ಕಾವೇರಿ ನದಿಯ 4 ಪ್ರಮುಖ ಡ್ಯಾಂಗಳಿಗೆ ಒಳಹರಿವಿದೆ, ತುಂಬಾ ಕಡಿಮೆ ಇದೆ. ಜಲಾಶಯಗಳಿಗೆ ಒಳಹರಿವು ಕೂಡ ಕಡಿಮೆ ಇದೆ. 30 ವರ್ಷಗಳ ಸರಾಸರಿಗಿಂತ 49.18% ಕಡಿಮೆ ಆಗಿದೆ ಪರ್ಸೆಂಟೇಜ್ ವಾಯ್ಸ್. ಜುಲೈ 29ರಿಂದ ಆಗಸ್ಟ್ 23ರವರೆಗೆ ಬಿಳಿಗುಂಡ್ಲುವಿನಲ್ಲಿ 2,16,993 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಆದೇಶಿತ ಎಷ್ಟಿದೆ? 1,84,500 ಕ್ಯೂಸೆಕ್ಗಿಂತ 32,493 ಕ್ಯೂಸೆಕ್ ಹೆಚ್ಚುವರಿ ನೀರು ಹರಿದಿದೆ. ಜಲಾಶಯಗಳ ಒಟ್ಟು ಒಳಹರಿವು 77,048ರಿಂದ 9,282 ಕ್ಯೂಸೆಕ್ಗೆ ಕುಸಿತ ಆಗಿದೆ. ಆ ನಂಬರ್ಗಳನ್ನು ಗಮನಿಸಬಹುದು ನೀವು. ಹೀಗಾಗಿ ಬಿಳಿಗುಂಡ್ಲುವಿನಲ್ಲಿ 12,000 ಕ್ಯೂಸೆಕ್ ಹರಿವನ್ನ ಕಾಯ್ದುಕೊಳ್ಬೇಕು ಅಂತ ಇದೀಗ ಸಿಡಬ್ಲ್ಯೂಆರ್ಸಿ ಹೇಳಿದೆಯಲ್ಲ, 15 ದಿನಗಳವರೆಗೆ ಕಾಯ್ದುಕೊಳ್ಬೇಕು ಅಂತ. ಆ ರೀತಿ ಮಾಡೋದು ಕಷ್ಟ, 12,000 ಕ್ಯೂಸೆಕ್ ಹರಿವನ್ನ ಕಾಯ್ದುಕೊಳ್ಳೋದು ಕಷ್ಟ ಅಂತ ಕರ್ನಾಟಕದ ಅಧಿಕಾರಿಗಳು ವಾದ ಮಂಡಿಸಿದ್ದಾರೆ. ಕರ್ನಾಟಕಕ್ಕೆ 56.67 ಟಿಎಂಸಿ ನೀರು ಅಗತ್ಯವಾಗಿ ಬೇಕಾಗುತ್ತೆ. ಹೀಗಾಗಿ ಈವರೆಗೆ ಕೇವಲ 5.06 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಕುಡಿಯೋ ನೀರಿಗೆ ಸುಮಾರು 38 ಟಿಎಂಸಿ, ಹಾಗೆ ಪರಿಸರದ ಹರಿವಿಗೆ 10 ಟಿಎಂಸಿ ಕಾಯ್ದಿರಿಸುವಂತ ಅಗತ್ಯ ಕರ್ನಾಟಕಕ್ಕಿದೆ. ಮೆಟ್ಟೂರು ಜಲಾಶಯದ ಸಂಗ್ರಹ, ಅಂತರ್ಜಲ ಹಾಗೆ ಈಶಾನ್ಯ ಮುಂಗಾರು ನಿರೀಕ್ಷೆಯನ್ನ ಕೂಡ ಪರಿಗಣಿಸಬೇಕು ಅಂತ ಕರ್ನಾಟಕದ ಅಧಿಕಾರಿಗಳು ವಾದ ಮಂಡಿಸಿದ್ದಾರೆ. ಸೊ ಇದಕ್ಕೆ ತಮಿಳುನಾಡು ಕೂಡ ಪ್ರತಿವಾದವನ್ನ ಇಟ್ಟಿತ್ತು. ಸೊ ತಮಿಳುನಾಡಿನ ಬೇಡಿಕೆ ಅಂತ ಹೇಳಿದ್ರೆ ಈಗ ಬಾಕಿ ಉಳಿದಿರುವ 17.49 ಟಿಎಂಸಿ ನೀರೇನಿದೆಯಲ್ಲ ಅದನ್ನ ನೀವು ಬಿಡುಗಡೆ ಮಾಡಲೇಬೇಕು ಅಂತ ಕೇಳ್ತಾ ಇದ್ದಾರೆ ಅವರು. ಬಿಳಿಗುಂಡ್ಲುವಿನಲ್ಲಿ ನಿಗದಿತ ಹರಿವು ಕಾಯ್ದುಕೊಳ್ಳುವಂತೆ ಅವರಿಗೆ ನಿರ್ದೇಶನ ಕೊಡಿ ಕರ್ನಾಟಕಕ್ಕೆ ಅನ್ನುವಂಥದ್ದನ್ನ ಸಿಡಬ್ಲ್ಯೂಆರ್ಸಿ ಮುಂದೆ ಅವರು ಬೇಡಿಕೆ ಇಟ್ಟಿದ್ರು. KRS ಆಗಲಿ ಕಬಿನಿ ಆಗಲಿ ಇದೆರಡೂ ಭಾಗದಿಂದ ನೀರು ಬಿಡೋದಕ್ಕೆ ಕರ್ನಾಟಕಕ್ಕೆ ನಿರ್ದೇಶನ ಕೊಡಿ ಅಂತ ಕೇಳಿದ್ರು. ಆಗಸ್ಟ್ 24ರಿಂದ ಸೆಪ್ಟೆಂಬರ್ 7ರವರೆಗೆ 28.386 ಟಿಎಂಸಿ ಅಷ್ಟು ನೀರು ಬಿಡಬೇಕು. ಹಾಗೆ 15 ದಿನಗಳಲ್ಲಿ 28.386 ಟಿಎಂಸಿ ಅಷ್ಟು ನೀರು ಬಿಳಿಗುಂಡ್ಲುವಿಗೆ ತಲುಪಬೇಕು, ಅದರಂತೆ ನೋಡ್ಕೊಳ್ಳೋದಕ್ಕೆ ನಿರ್ದೇಶನ ಕೊಡಿ ಅಂತ. 17.49 ಟಿಎಂಸಿ ಬಾಕಿ ಇದೆ, ಪ್ಲಸ್ 10.89 ಟಿಎಂಸಿ ಪ್ರೋರಾಟಾ ಪಾಲು ಏನಿರುತ್ತಲ್ಲ, ಪ್ರೋರಾಟಾ ಅದರ ರೇಷಿಯೋ ವಿಚಾರವಾಗಿ, ಸೊ ಅದನ್ನು ಕೂಡ ಸೇರಿಸಬೇಕು. ಸೊ ಒಟ್ಟು ಸೇರಿಸಿ ನಮಗೆ ಇಷ್ಟು ಪ್ರಮಾಣದಲ್ಲಿ ನೀರು ಹರಿಯೋದಕ್ಕೆ ಅನುವು ಮಾಡಿಕೊಡಿ. ಸಂಕಷ್ಟದಲ್ಲೂ ಕೂಡ ತಮಿಳುನಾಡಿಗೆ ತನ್ನ ನ್ಯಾಯಸಮ್ಮತ ಪಾಲು ಸಿಗಬೇಕು. ಅದು ಸಂಕಷ್ಟ ಕರ್ನಾಟಕದ ಮಟ್ಟಿಗೆ ಇದ್ರೂ ಕೂಡ, ಅದು ಗೊತ್ತಾಗ್ತಾ ಇದ್ರೂ ಕೂಡ ಕರ್ನಾಟಕದ ಸಂಕಷ್ಟವನ್ನ ಅರ್ಥ ಮಾಡ್ಕೊಳ್ದಲ್ಲೇ ತಮಿಳುನಾಡು ಮಾಡ್ತಾ ಇರುವಂಥ ವಾದ, ನಮಗದೆಲ್ಲ ಗೊತ್ತಿಲ್ಲ, ನಮಗೇನು ಸಿಗಬೇಕೋ ಪಾಲು ನಮಗದನ್ನು ಕಳಿಸ್ಕೊಡಿ, ನಮಗದನ್ನು ನೀರು ನಮಗೆ ಸಪ್ಲೈ ಆಗಲೇಬೇಕು ಅನ್ನುವಂಥ ಒಂದು ವಾದವನ್ನು ತಮಿಳುನಾಡು ಮುಂದಿಟ್ಟಿದೆ.
ಸೊ ಹೀಗ ಎರಡೂ ಕಡೆಯಿಂದ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿರುವಂತಹ CWRC ಕರ್ನಾಟಕಕ್ಕೆ ಮತ್ತೊಮ್ಮೆ ಬರೆ ಎಳೆದಿದೆ. ಯಾಕಂದ್ರೆ ಕರ್ನಾಟಕ ಈಗಾಗಲೇ ನಮ್ಮ ಹತ್ರ ನೀರಿನ ಶಾರ್ಟೇಜ್ ಇದೆ ಅಂತ ಕೇಳ್ಕೊಂಡ್ರೂ ಕೂಡ ವಾಸ್ತವಾಂಶ ಏನಿದೆ ಅನ್ನುವಂಥದ್ದನ್ನು ಅಷ್ಟು ಚೆನ್ನಾಗಿ ವಿವರಿಸಿದ್ರು ಕೂಡ ನಮ್ಗದೆಲ್ಲ ಗೊತ್ತಿಲ್ಲ, ನೀವು ಕರ್ನಾಟಕಕ್ಕೆ ನೀರು ಹರಿಸಿ ಅನ್ನುವಂಥ ಆದೇಶವನ್ನು ಮತ್ತೊಮ್ಮೆ ನೀಡಿದೆ.